ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ 6:30ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಟಿಫನ್ ಮಾಡಬೇಕು, ಆಮೇಲೆ ನನ್ನ ಮಗನ ರೆಡಿ ಮಾಡಬೇಕು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋದಲ್ಲಿ ತುಂಬ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಅಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಇಲ್ಲಿ. ಆಮೇಲೆ ನನ್ನ ಮಗಳು ಎದ್ದು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಬೆಳಗ್ಗೆ ಯಾವಾಗಲೂ ಅದೇ ಕೆಲಸ ಆಗುತ್ತೆ. ಹಂಗೆ ನಾನು ನಮ್ಮ ಹಸ್ಬೆಂಡ್ ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀವಿ. ಬೇಗ ಯಾಕಿದ್ದಿದ್ದು? ಏನಾಯಿತು? ಯಾಕಿದ್ದಿದ್ದು? ಯಾಕೆ ಕಿರಿಸ್ಕೊಂಡಿದ್ದು? ಏಕೆ 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 ಬೆಳಗ್ಗೆ ಮಕ್ಕಳನ್ನ ಎಬ್ಬರಿಸಿ ಅವ್ರಿಗೆ ಟಿಫನ್ ಮಾಡಿ ರೆಡಿ ಮಾಡಿ ಸ್ಕೂಲ್ ಕಳ್ಸೋದಿದೆಯಲ್ಲ, ಅದಷ್ಟು ದೊಡ್ಡ ಟಾಸ್ಕ್ ಇನ್ಯಾವುದೂ ಇಲ್ಲ ಪೇರೆಂಟ್ಸಿಗೆ. ನಿಮಗೂ ಹಂಗೆ ಅಲ್ವಾ ಆಗೋದು? ನಮ್ಮ ಮನೆಗೂ ಸೇಮ್ ಸಿಚುಯೇಷನ್ನು. ನೋಡಿ, ಇವನಿಗೆ ಎದ್ದು ರೆಡಿ ಆಗೋ ಅಂದರೆ ಹೆಲ್ಪ್ ಮಾಡ್ತಾ ಇದ್ದಾನೆ ರೆಡಿ ಆಗೋದು ಬಿಟ್ಬಿಟ್ಟು. ಮಧ್ಯಾಹ್ನಕ್ಕೆ ಮಾಡ್ಕೊಡ್ತೀನಿ ಸರ್. ಪಾಪು ಎದ್ಲು ಅಂದ್ಬಿಟ್ಟು ನಾನು ಅವ್ರಿಗೆ ಟಿಫನ್ ಮಾಡೋಕ್ಕೆ ಹೇಳಿಬಿಟ್ಟು ನಾನು ಪಾಪು ಹತ್ರಕ್ಕೆ ಹೋದೆ. ಆಮೇಲೆ ಡೈಲಿ ನಾವು ಹೀಗೆ ಶೇರ್ ಮಾಡ್ಕೊತೀವಿ. ಒಬ್ಬರು ಟಿಫನ್ ಮಾಡಿದ್ರೆ ಒಬ್ರು ಮನೆ ಕೆಲಸ ಮಾಡ್ಕೊತೀವಿ. ಹಿಂಗೆ ಮಾಡಿಕೊಂಡು ಅವ್ರು ಇರೋ ಅಷ್ಟರಲ್ಲೇ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊತೀನಿ. ಆಮೇಲೆ ಮಧ್ಯಾಹ್ನ ಪಾಪುನ ನೋಡ್ಕೊಂಡು ಅಡುಗೆ ಮಾಡ್ಕೊತೀನಿ ನಾನು. ನಿಮಗೆಲ್ಲ ಅನಿಸುತ್ತಾ ಬೆಳಗ್ಗೆ ಎದ್ದು ಟಿಫನ್ ಮಾಡಬೇಕು ಬಾಕ್ಸ್ಗೆ ಅಂದರೆ ದೊಡ್ಡ ತಲೆನೋವಲ್ವಾ? ಏನು ಮಾಡೋದು ಅಂತ ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಇತ್ತು, ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನಾನು ಏನು ಹೇಳ್ತಿದ್ದೆ ಅಂದರೆ ವಿಡಿಯೋದಲ್ಲಿ, ನೀನು ಟಿಫನ್ ಮಾಡಿದ್ದಾಯಿತು, ನಾನು ಜಸ್ಟ್ ಬಾಕ್ಸ್ಗೆ ಹಾಕೋದಕ್ಕೆ ಏನು ಶೋ ಆಫ್ ಕೊಡ್ತಿದ್ದೀನಿ ನೋಡು ಅಂತ ಹೇಳ್ತಿದ್ದೆ. ರೆಡಿ ಮಾಡಿ ಕರ್ಕೊಬರೋದು ಒಂದು ಟಾಸ್ಕ್ ಆದರೆ ಈ ಟಿಫನ್ ಮಾಡಿ ಕಳಿಸೋದೇ ಇನ್ನೊಂದು ದೊಡ್ಡ ಟಾಸ್ಕು. ನಿಮ್ಮನೆಗೂ ಹೀಗೇನಾ? ಎಲ್ಲ ಚಿಕ್ಕ ಮಕ್ಕಳ ಪೇರೆಂಟ್ಸ್ಗೆ ಇದೇ ಟಾಸ್ಕ್ ಅನಿಸುತ್ತೆ. ಈ ವ್ಯಾನ್ ಬರುತ್ತೆ, ವ್ಯಾನ್ ಬರೋಷ್ಟೆಲ್ಲ ಅವ್ರಿಗೇನೋ ಒಂದೆರಡು ತುತ್ತು ತಿನ್ಸಿ ಕಳಿಸ್ಬಿಟ್ರೆ ನಮಗೂ ಸಮಾಧಾನ. ಇಲ್ವಾ ತಿಂದಿಲ್ವಾ, ಅಯ್ಯೋ ನಮ್ಮ ಮಕ್ಕಳು ತಿಂದಿಲ್ವೇ ಅನ್ನೋದೊಂದು ಫೀಲಲ್ಲಿ ಇರ್ತೀವಿ ಎಲ್ಲರೂ. ಎಲ್ಲರದು ಇದೆ ಅಲ್ವಾ? ಹೇಳಲ್ಲ ನೀನು? ಹೇಳು ಗುಡ್ ಮಾರ್ನಿಂಗ್ ಹೇಳು. ನೀನು ಹೋಗಿ ಬಟ್ಟೆ ಕುಸ್ಕೊಂಬೋಗು. ನಮಸ್ಕಾರ ಮಾಡ್ಕೊ, ಚಾವಿ ಮಾಡು. ಬೀಳ್ತೀಯಾ? ಆಯ್ತು ಬಾ. ಫಸ್ಟ್ ಆಗಿದ್ದರೆ ನಾವೇ ಹೋಗಿ ಬಿಟ್ಟು ಬರಬೇಕಿತ್ತು, ಕರ್ಕೊಬರ್ಬೇಕಿತ್ತು. ಈಗ ಅದೇನಿಲ್ಲ, ಅವನೇ ವ್ಯಾನ್ಗೆ ಹೋಗಿ ಹತ್ತುತ್ತಾನೆ. ಎಲ್ಲ ಅವನ ಕೆಲಸ ಅವನೇ ಮಾಡ್ಕೊತಿದ್ದಾನೆ ಸ್ವಲ್ಪ. ಚಿರೋ ಬಾಯ್. ಚಿರು ಬಾಯ್. ನಮ್ಮ ಡೈಲಿ ರೋಟೀನ್ ಇದೇ ಆಗಿದೆ. ಇವನು ತಡೆ ಮೇಲೆ ಹಾಕೋ ತಿನ್ನು. ಇವತ್ತು ಪಾಪುದು ವ್ಯಾಕ್ಸಿನ್ ಇದೆ, ವ್ಯಾಕ್ಸಿನ್ ಹಾಕ್ಸೋಕ್ಕೆ ಹೋಗ್ತಿದ್ದೀವಿ. 10:30 ಹೋಗಬೇಕು. ಈಗ ಟೈಮ್ ಬಂದು 8:30 ಆಯಿತು. ಇವಾಗ ಟಿಫನ್ ಮಾಡಿ ಪಾಪಕ್ಕೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿ ಆಗೋಕ್ಕೆ ಅಡುಗೆ ಮಾಡಿ ಆಗುತ್ತೆ ಟೈಮ್. ನಮ್ಮ ಪಾಪಕ್ಕೆ ಸ್ನಾನ ಮಾಡಿಸೋದಕ್ಕೆ ಒಬ್ಬರ ಕೈಲಿ ಆಗಲ್ಲ ಅಂದ್ಬಿಟ್ಟು ಈ ಥರ ಸ್ಟ್ಯಾಂಡ್ ತಂದಿದ್ದಾರೆ. ಈ ಸ್ಟ್ಯಾಂಡ್ ಮೇಲೆ ಅವಳನ್ನ ಮಲಗಿಸಿ ಮಸಾಜು ಮಾಡ್ಬೋದು ಮತ್ತು ಸ್ನಾನನೂ ಮಾಡಿಸ್ಬೋದು. ಅವಳು ಚೆನ್ನಾಗಿ ಮಾಡಿಸ್ಕೊತಾಳೆ. ಮೈಗೆ ಆದರೆ ನಾನು ಹಿಂಗೆ ಮಾಡಿಸ್ತೀನಿ. ಮಲ್ಕೊಂಡ್ರೆ ಆಗೋದಿಲ್ಲ ಅಲ್ಲ ನಿನಗೆ? ಮಲ್ಕೊಂಡ್ರೆ ಆಗೋದಿಲ್ಲ.
ಈಗ ಒಬ್ಬೊಬ್ಬರೇ ಇರ್ತಾರಲ್ಲ, ಸ್ನಾನ ಮಾಡ್ಸೋಕ್ಕೆ ಇದು ತುಂಬ ಈಸಿ, ಕಂಫರ್ಟಬಲ್ ಕೂಡ. ಆಮೇಲೆ ನನ್ನ ಮಗಳು ಚೆನ್ನಾಗಿ ಆಟಾಡ್ತಾಳೆ ಇದರಲ್ಲಿ. ಬೇಕು ಅಂದರೆ ತಿಳಿಸಿ, ನಾನು ಲಿಂಕ್ ನಿಮಗೆ ಕೊಡ್ತೀನಿ. ಈಗ ಮಸಾಜ್ ಆಯಿತು, ಈಗ ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋಗಬೇಕು. ಸ್ನಾನ ಆದಮೇಲೆ ಬಂದು ರೆಡಿ ಮಾಡೋದು. ಇವತ್ತು ಇಂಜೆಕ್ಷನ್ ಕೊಡಿಸ್ಬೇಕು ನಮ್ಮ ಪಾಪುಗೆ. ಸ್ನಾನ ಆಯಿತು, ಹೆಂಗೆ ಕಾಣ್ತಿದ್ದಾಳೆ ನೋಡಿ. ಸ್ನಾನ ಆಗಿದ ತಕ್ಷಣ ತೊಟ್ಲಿಗೆ ಹಾಕಿ ತೂಗಿದ್ರೆ ಮಲ್ಕೊಬಿಡ್ತಾಳೆ ಅವಳು. ಅದಕ್ಕೆ ಅವಳಿಗೆ ಸ್ನಾನ ಆದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ ಯಾವಾಗಲೂ. ಅವ್ರ ಅಪ್ಪಂಗೆ ಬೇಗ ಬಾ 10:30ಗೆ ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗೋಣ ಅಂದರೆ 12 o'clock ಮಾಡಿದ್ರು ಬರೋದಕ್ಕೆ ಆಫೀಸಿಂದ. ನಾವಿಬ್ಬರು ರೆಡಿ ಆಗಿದ್ದೀವಿ. ಈಗ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಬರಕ್ಕೆ ಹೋಗಬೇಕು. ಪಾಪುಗೆ 2.5 ತಿಂಗಳು ಇಂಜೆಕ್ಷನ್ನು. ಅಲ್ಲಿಂದ ಬಂದಮೇಲೆ ತುಂಬ ಗಲಾಟೆ ಮಾಡ್ತಿದ್ಲು, ಅದಕ್ಕೆ ಸಮಾಧಾನ ಮಾಡ್ತಿದ್ದೆ. ಕಾಲು ಅಲ್ಲಾಡ್ಸೋಕ್ಕಾಗ್ದಿರ ಫುಲ್ ಅಳ್ತಿದ್ಲು. ಆಮೇಲೆ ಮತ್ತೆ ತಲೆ ಮೇಲೆ ಮತ್ತೆ ಪಾಪುಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡು, ವ್ಯಾಕ್ಸಿನ್ ಹತ್ರ ನಾನು ವಿಡಿಯೋ ಏನು ತೊಗೊಳಕ್ಕೆ ಹೋಗಲಿಲ್ಲ. ವ್ಯಾಕ್ಸಿನ್ ಹಾಕ್ಸ್ಕೊಂಡು ಅಲ್ಲಿಂದ ಇವನ ಸ್ಕೂಲ್ ಹತ್ರ ಹೋಗಿ ಇವನ್ನ ಪಿಕ್ ಮಾಡಿಕೊಂಡು ಬರೋಕ್ಕೆ ಲೇಟ್ ಆಯಿತು. ಸೊ ಬಂದು ಅಡುಗೆ ಮಾಡಿ ಇವನಿಗೆ ತಿನ್ಸೋಷ್ಟಾಗೆ ಈಗ 3 o'clock ಆಗಿದೆ. ಈಗೋಗಿ ನಾನು ತಿನ್ನಬೇಕಿನ್ನು. ಅಳ್ತಿದ್ಲು ಪಾಪು ಅಂತ ಈಚೆ ಕರ್ಕೊಂಬಂದು ಇಲ್ಲಿ ಮಲಗಿಸ್ಕೊಂಡಿದ್ದೀನಿ. ಅವನು ತೀಟೆ ಮಾಡ್ತಿದ್ದ ಅಂದ್ಬಿಟ್ಟು. ಪಾಪ ಅವನು ಎಷ್ಟು ಅಂತ ಮನೆಯಲ್ಲೇ ಇರ್ತಾನಲ್ವ, ಹೊರಗಡೆ ಎಲ್ಲೂ ಹೋಗೋದಿಲ್ಲ ಅವನು. ಸೊ ಅದಕ್ಕೆ ಏನಾದರೂ ಹೊಸ್ದಾಗಿ ಆಟಾಡ್ಸೋಣ ಅಂತ ಈ ಥರ ಆಟಾಡಿಸ್ತಿದ್ದೆ ಅವನ ಕೈಯಲ್ಲಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಫುಲ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವಳು ತುಂಬ ಅಳ್ತಿದ್ಲು. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್.